ಪ್ರಾಯೋಜಕರು. ಹೊಸ ರೇನು 2 ಪಟ್ಟು ಕೊಳೆ ತೆಗೆಯುತ್ತದೆ, ನೀಡುತ್ತದೆ 2 ಪಟ್ಟು ಬಿಳುಪು ಹೊಳಪು. ಮಹೀಂದ್ರಾ ಟ್ರ್ಯಾಕ್ಟರ್ ಅಂದ್ರೆ ಮೈಲೇಜ್ ನ ಮಾಸ್ಟರ್. ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ, ಲೋಕಕ್ಕೆಲ್ಲ ಸ್ನೇಹಿತ ನಿಮ್ಮ ಅನ್ನದಾತ. ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ. ರಾಶಿ ರಾಶಿ ಇದುವರೆಗೆ ನವೀನ ರೀತಿಯ ಬೇಸಾಯ, ನಳನಳಿಸೋ ಸಸ್ಯ ರಕ್ಷಣೆಗೆ ವಿಜ್ಞಾನ ಶಾಸ್ತ್ರ ಸಹಾಯ. ಉಚಿತವೇ ನೀಡಿ ಖಚಿತವೇ ಮಾಡಿ ನಿಮ್ಮೊಂದಿಗೆ ಇರುವ ಸ್ನೇಹಿತ. ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ. ಕನ್ನಡ ನೇಗಿಲ ಯೋಗಿ ಕಾಡಿನ ದೀವಿಗೆಯಾಗಿ ಮಿಡಿಯುವ ನಿಮ್ಮೊಡನಾಡಿ, ಇವನೇ ನಾಡಿನ ನಾಡಿ. ಹಸಿವಿಗೆ ಅಣಿಕಟ್ಟು ಕಟ್ಟುವ ಪ್ರತಿಗುಟ್ಟು, ತಿಳಿಸುವ ಭಾರತ ಭಾಗ್ಯ ವಿಧಾತ. ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ. ರೈತ ಬಾಂಧವರಿಗೆ ನಮಸ್ಕಾರಗಳು, ಶುಭೋದಯ. ಇಂದಿನ ಅನ್ನದಾತದ ಮುಖ್ಯಾಂಶಗಳು: ಹನಿ ನೀರಾವರಿಯಲ್ಲಿ ರೈತರು ಕೈಗೊಳ್ಳಬೇಕಾದ ಕ್ರಮಗಳು, ಅಪ್ಪೆ ಮಾವು ಬೆಳೆದು ಉತ್ತಮ ಆದಾಯ ಗಳಿಸುತ್ತಿರುವ ರೈತರ ಅನಿಸಿಕೆ, ಮತ್ತಿನ್ನಷ್ಟು ಉಪಯುಕ್ತ ಮಾಹಿತಿಗಳು ನಿಮಗಾಗಿ. ಮಾವು ನೆನಪಿಸಿಕೊಂಡ ತಕ್ಷಣ ಬಾಯಲ್ಲಿ ನೀರಿರುತ್ತೆ ಅಲ್ವಾ? ಹಾಗೆಯೇ ಮಾವಿನ ಬೆಳೆಗಾರರಿಗೆ ಮಾರುಕಟ್ಟೆಯ ಬೆಲೆಯ ಏರಿಳಿತವನ್ನು ನೆನೆಸಿಕೊಂಡರೆ ಮೈಯೆಲ್ಲ ಬೆವರು ಬರುತ್ತದೆ. ಇಂದು ನಮ್ಮ ರೈತರು ಉತ್ತಮ ಮಾವಿನ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆದರೂ ಲಾಭ ಕಾಣದೇ ಇರುವುದನ್ನು ನೋಡುತ್ತೇವೆ. ಕಾರಣ, ಮಾವು ಒಂದೇ ಸಮಯದಲ್ಲಿ ಹೆಚ್ಚಿಗೆ ಮಾರುಕಟ್ಟೆಗೆ ಬರುವುದರಿಂದ ಬೆಲೆಯ ಏರಿಳಿತ ಹೆಚ್ಚು. ಒಂದು ವೇಳೆ ಬೆಲೆ ಸಿಕ್ಕರೂ ಆ ಸಮಯದಲ್ಲಿ ಕೀಟ ಹಾಗೂ ರೋಗಗಳ ಬಾಧೆಯಿಂದ ಇಳುವರಿಯಲ್ಲಿ ಕುಸಿತ ಕಂಡುಬರುತ್ತದೆ. ಹಾಗಾದ್ರೆ ಬೇರೆ ಸಮಯದಲ್ಲಿ ಕಟಾವು ಮಾಡಿ ಉತ್ತಮ ಆದಾಯವನ್ನು ತಂದುಕೊಡುವ ಯಾವುದಾದರೂ ಮಾವಿನ ತಳಿ ಇದೆಯೇ? ಹೌದು, ಇದೆ. ಅದೇ ಅಪ್ಪೆ ಮಾವು. ಇದನ್ನು ಇಡಿಗಾಯಾಗಿ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಇದರ ಒಂದೊಂದು ಕಾಯಿಗೆ 1 ರೂಪಾಯಿ ಬೆಲೆ ದೊರೆಯುತ್ತಿದ್ದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದರ ಬೇಸಾಯವನ್ನು ಕೈಗೊಂಡು ರೈತರು ಉತ್ತಮ ಆದಾಯವನ್ನು ಗಳಿಸುತ್ತಿದ್ದಾರೆ. ಇಂಥವರಲ್ಲಿ ಇದೇ ಜಿಲ್ಲೆಯ ಸಿರಸಿ ತಾಲೂಕಿನ ಬೈರಿಮಾನ್ ಗ್ರಾಮದ ದತ್ತಾತ್ರೇಯ ಹೆಗಡೆಯವರು ಒಬ್ಬರು. ಇವರು 1 ಎಕರೆ ಪ್ರದೇಶದಲ್ಲಿ 180 ಅಪ್ಪೆ ಮಾವಿನ ಸಸಿಗಳನ್ನು ನಾಟಿ ಮಾಡಿ 9 ವರ್ಷಗಳಾಗಿದ್ದು, ಈಗ ಈ ಗಿಡಗಳಿಂದ ವರ್ಷಕ್ಕೆ 1 ಲಕ್ಷದಷ್ಟು ನಿವ್ವಳ ಲಾಭವನ್ನು ಗಳಿಸುತ್ತಿದ್ದಾರೆ. ಬನ್ನಿ ರೈತ ಬಾಂಧವರೇ, ಈ ರೈತರ ತೋಟಕ್ಕೆ ಹೋಗಿ ಇದರ ಬಗ್ಗೆ ಅವರನ್ನೇ ಕೇಳಿ ತಿಳಿಯೋಣ. ನಾವು ಇಲ್ಲಿ 17 ಎಕರೆಯಲ್ಲಿ ಕೃಷಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಬೇರೆ ಬೇರೆ ಜಾತಿ ಅಂದರೆ ಒಂದು 7 ಎಕರೆ ಅಡಿಕೆ ಇದೆ, 4 ಎಕರೆ ಮಾವಿದೆ, ಗೇರಿದೆ, ಆನಂತರ ಕೋಕಂ, ಚಿಕ್ಕು ಮತ್ತು ಹಲಸು ಇದೆ. ಇಲ್ಲಿ ತಗ್ಗು ಪ್ರದೇಶದಲ್ಲಿ ನಾವು ಅಡಿಕೆಯನ್ನು ತಗೊಂಡಿದ್ದೀವಿ. ಆನಂತರ ಇಲ್ಲಿ ಎತ್ತರ ಜಾಗದಲ್ಲಿ ಮಾವು, ಯಾಕಂದರೆ ಅದಕ್ಕೆ ಗಾಳಿ ಬೆಳಕು ಜಾಸ್ತಿ ಬೇಕಾಗತ್ತೆ, ಮತ್ತು ಇಲ್ಲಿ ಮಣ್ಣಿನ ಗುಣಮಟ್ಟ ಸ್ವಲ್ಪ ಕಡಿಮೆ ಇದೆ. ಈಗ ನಾವು ಇಲ್ಲಿ ಮಾವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ನಾವು ಮಾವಿನ ಕೃಷಿಯನ್ನು ಆಯ್ಕೆ ಮಾಡಿದಾಗ ಬೇರೆ ಬೇರೆ ತಳಿಯನ್ನು ಇಲ್ಲಿ ಹಾಕಿದ್ದೇವೆ. ಅದರಲ್ಲಿ ಮಿಡಿ ಮಾವು ಅಂದರೆ ಅಪ್ಪೆ ಮಿಡಿ ಅಂತೀವಿ ನಾವು, ಉಪ್ಪಿನಕಾಯಿಗೆ ನಾವು ಹಾಕುವ ಮಾವಿನ ಮಿಡಿ, ಅದನ್ನು ಜಾಸ್ತಿ ಆಯ್ಕೆ ಮಾಡಿದ್ದೀವಿ. ಅದರಲ್ಲೂ ತುಂಬ ವಿಧ ಇದೆ. ಇಲ್ಲಿ ಎಲ್ಲ ಸುತ್ತಮುತ್ತಲ ಹಳ್ಳಿಯಲ್ಲಿ ಒಳ್ಳೆ ತಳಿಯನ್ನು ಆಯ್ಕೆ ಮಾಡಿ ಅದನ್ನು ಕಸಿ ಮಾಡಿ ಇಲ್ಲಿ ನಾಟಿ ಮಾಡಿರೋದು. ಅನಂತರ ಆಪೂಸು, ರತ್ನ, ಹೈಬ್ರಿಡ್ ವೆರೈಟಿನೂ ಇದೆ. ಅದಕ್ಕೆ ಹೋಲಿಸಿದಾಗ ಮಿಡಿ ಮಾವೇ ಸ್ವಲ್ಪ ಲಾಭದಾಯಕ ಅಂತ ನಮಗೆ ಅನಿಸ್ತಾ ಇದೆ. ನಾವು ಸಣ್ಣ ಸಸಿಯನ್ನು ಹೊರಟೆ ಕಸಿ ಮಾಡಿ ಇಲ್ಲಿ ನಾಟಿ ಮಾಡಿರೋದು. ನಮ್ಮ ಸುತ್ತಮುತ್ತಲ ತಳಿಯನ್ನು ಒಳ್ಳೆ ಜೀರಿಗೆ, ಅಪ್ಪೆಯನ್ನೇ ಆಯ್ಕೆ ಮಾಡಿ ಹಾಕಿರೋದು. ನಾವು ಗಿಡದಿಂದ ಗಿಡಕ್ಕೆ 5 ಮೀಟರ್ 15 ಅಡಿಗೆ ಒಂದು ಗಿಡಕ್ಕೆ ಸಾಲಿಂದ ಸಾಲಿಗೆ, ಹೀಗಾಗಿ ಒಂದು ಎಕರೆಗೆ ಇದು 180 ಗಿಡ ಹಿಡಿಯುತ್ತೆ. ಇದರಲ್ಲಿ ಅಂದರೆ ಪರ್ ಏಕರ್ ಉತ್ಪನ್ನ ಜಾಸ್ತಿ ಬರುತ್ತೆ. 10 ಮೀಟರ್ ಹಾಕೋದ್ರಿಂದ ದೂರ ಆಗತ್ತೆ ಅಂತ ನಮ್ಮ ಅನಿಸಿಕೆ.
ಅದಿನ್ನು ನೀರಾವರಿ ಅಂದರೆ ನಾವು ಮಾವಿಗೆ ಫ್ಲವರಿಂಗ್ ಅಂದರೆ ಕಸ್ರ ಬರೋ ಮುಂಚೆ ನೀರು ಕೊಡಬಾರ್ದು, ಕಸ್ರ ಬರೋ ಸಾಧ್ಯತೆ ಕಡಿಮೆ ಆಗುತ್ತೆ. ನಾವು ಫ್ಲವರಿಂಗ್ ಆದ ನಂತರ ನೀರಾವರಿ ಶುರು ಮಾಡ್ತೀವಿ, ಹನಿ ನೀರಾವರಿ ವ್ಯವಸ್ಥೆ ಇದೆ. ಈಗ ನಾವು 50 ರಿಂದ 60 ಲೀಟರ್ ಕೊಡ್ತಾ ಇದ್ದೀವಿ 8ನೇ ವರ್ಷಕ್ಕೆ. ಆನಂತರ ದಡ್ಡಿ ಗೊಬ್ಬರ, ಸಗಣಿ ಗೊಬ್ಬರ ಪ್ಲಸ್ NPK ಕೊಡ್ತೀವಿ. ನಾವು ಮಾವಿಗೆ ಮೊದಲನೇ ವರ್ಷ ಗಿಡ ನಾಟಿ ಮಾಡಿದ ನಂತರ 1ನೇ ವರ್ಷ NPK N 75 ಗ್ರಾಮು, P ಫಾಸ್ಫರಸ್ಸು 20 ಗ್ರಾಮು, ಆನಂತರ ಪೊಟ್ಯಾಶ್ ಅದನ್ನು 70 ಗ್ರಾಮು, ಹೀಗೆ ಅದನ್ನು ಜಾಸ್ತಿ ಮಾಡ್ತಾ ಬರೋದು. 10ನೇ ವರ್ಷ 10 ಪಟ್ಟಾಗತ್ತೆ. ಅಂದರೆ N 750, P 200, K 700 ಆಗುತ್ತೆ. ಅದೇ ಪ್ರಮಾಣದಲ್ಲಿ ವರ್ಷಕ್ಕೆ 2 ಸಮಾನ ಕಂತುನಲ್ಲಿ ಮಾಡಿ, ಅಂದರೆ ಮಾನ್ಸೂನಲ್ಲಿ ನಾವು ಕಡಿಮೆ ಕೊಡ್ತೀವಿ 1/3, ನಂತರ ಮಾನ್ಸೂನ್ ಮುಗಿದ ನಂತರ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ 2/3 ಕೊಡೋದು. ಉಳಿದ 2/3 ನಾವು ಗಿಡ ಸುತ್ತಲೂ ಪಾತಿ ಮಾಡಿಬಿಟ್ಟು ಅದರಲ್ಲಿ ಹಾಕಿ ಮಣ್ಣಿನಲ್ಲಿ ಬೆರೆಸಬಹುದು. ಇನ್ನು ಮಾವಿನಲ್ಲಿ ಕೀಟ ಸಂರಕ್ಷಣೆ ಅಂದರೆ ನಾವು ಫಸ್ಟು ಫ್ಲವರಿಂಗ್ ಹೊಡೆದ ತಕ್ಷಣ ಫ್ಲವರಿಂಗ್ ಹರಡಿದಾಗ ಒಂದು ನೀರಿನಲ್ಲಿ ಕರಗುವ ಗಂಧಕ ಅದನ್ನು ಸಿಂಪಡಣೆ ಮಾಡ್ತೀವಿ. ಆನಂತರ ಚಿಕ್ಕ ಮಿಡಿ ಇರುವಾಗ ಸಾಸಿವೆ ಕಾಳು ಗಾತ್ರ, ಆವಾಗ ಮಾವಿನ ಜಿಗಿಹುಳ ಕಾಟ ಸ್ವಲ್ಪ ಜಾಸ್ತಿ ಇದೆ ಈ ಕಡೆ, ಮ್ಯಾಂಗೋ ಹಾಪರ್, ಅದಕ್ಕೊಂದು ಇಮಿಡಾಕ್ರೋಪೈಡ್ ಅಂತ ತಗೊಳ್ತೀವಿ. 2 ಸಿಂಪಡಣೆ ಸಾಕಾಗುತ್ತೆ. ಯಾಕಂದ್ರೆ ಅದ ನಂತರ ನಾವು ಒಂದನ್ನು ಮಿಡಿಯನ್ನು ಹಾರ್ವೆಸ್ಟ್ ಮಾಡಿಬಿಡ್ತೀವಿ. ಅದೇ ನೀವು ಅಪೂಜಿ ನೀವು ಹೋದರೆ ಇನ್ನೂ 2 ಸಿಂಪಡಣೆ ಜಾಸ್ತಿ ಬೇಕಾಗುತ್ತೆ. ಅಂದರೆ 2 ಸಿಂಪಡಣೆ ಖರ್ಚನ್ನು ಉಳಿಸಬಹುದು ಮಿಡಿ ಮಾವಿನಲ್ಲಿ. ಇನ್ನು ನಾವು ನಮ್ಮಲ್ಲಿ ಲೋಕಲ್ ತಳಿನ ಆಯ್ಕೆ ಮಾಡೋದ್ರಿಂದ ಅದು ಪ್ರತಿ ವರ್ಷವೂ ಫ್ಲವರಿಂಗ್ ಆಗುತ್ತೆ, ನಮಗೆ ಇಳುವರಿ ಸಿಗುತ್ತೆ. ಇನ್ನು ಇಳುವರಿ ದೃಷ್ಟಿಯಿಂದ ಹೇಳೋದಾದರೆ ನಮ್ಮ ತೋಟದ ಗಿಡ ಈಗ 9ನೇ ವರ್ಷದ ಗಿಡ, ಸರಾಸರಿ ಈ ವರ್ಷ ಒಂದು 800 ರಿಂದ 1000 ಮಿಡಿ ಇದೆ ಪ್ರತಿ 11 ಗಿಡಕ್ಕೆ. ನಮ್ಮಲ್ಲಿ ಇಲ್ಲಿ ಸ್ಥಳೀಯ ಮಾರುಕಟ್ಟೆಯಲ್ಲಿ 100ಕ್ಕೆ 100 ರೂಪಾಯಿ ಹೋಗುತ್ತೆ. ಈಗ ಒಂದು ಗಿಡದಿಂದ ಒಂದು 800 ರಿಂದ 1000 ರೂಪಾಯಿ ಆದಾಯವನ್ನು ಗಳಿಸ್ಬೋದು. ಇನ್ನು ಖರ್ಚು ಅಂದರೆ ಸಿಂಪಡಣಾ ಖರ್ಚು, ಗೊಬ್ಬರ, ನಂತರ ಹಾರ್ವೆಸ್ಟಿಂಗ್, ಕೊಯ್ಲು, ಇಂಥ ಖರ್ಚು ಕಳೆದ್ರೂ ಒಂದು 300 ರೂಪಾಯಿ, 250 300 ರೂಪಾಯಿ ಖರ್ಚು ಬರುತ್ತೆ. ಆದರೂ ಸಹ 1000 ರೂಪಾಯಿ ಆದಾಯ ಬರೋದ್ರಿಂದ ಒಂದು 600 ರಿಂದ 700 ರೂಪಾಯಿ ನಿವ್ವಳ ಆದಾಯ ಗಳಿಸ್ಬೋದು ಒಂದು ಗಿಡಕ್ಕೆ. ಮಾವಿನ ಕೃಷಿಗೆ ನೀರು ಕಡಿಮೆ ಸಾಕಾಗತ್ತೆ. ಅನಂತರ ಬಾಕಿ ಮೇಂಟೆನೆನ್ಸ್, ಉಸ್ತುವಾರಿ ವೆಚ್ಚನೂ ಕಡಿಮೆ ಇದೆ. ಉದಾಹರಣೆಗೆ ನಾವು ಬಾಳೆ ಅಥವಾ ಯಾವುದಾದ್ರು ಒಂದು ಲಘು ಬೆಳೆ ತಗೊಂಡ್ರೆ ಅದಕ್ಕೆ ನಮಗೆ ಶ್ರಮ ಜಾಸ್ತಿ ಆಗುತ್ತೆ, ಇದು ಶ್ರಮ ಕಡಿಮೆ. ಹೀಗಾಗಿ ಅಂದರೆ ತುಂಬ ಒಣ ಭೂಮಿಯಲ್ಲಿ ಮಾವಿನ ಕೃಷಿನೇ ಸೂಕ್ತ ಅಂತ ನನ್ನ ಅನುಭವ.